ಒಂದು ಸಂತೆಯಲ್ಲಿ ರಮೇಶ್ ಅನಾಮಿಕಾ ಭೇಟಿಯಾಗುತ್ತಾರೆ. ವರಸೆಯಲ್ಲಿ ಭಾವನಾದಿನಿ ಅವರಿಬ್ಬರು. ಇಬ್ಬರ ಮನೆಯವರು ಒಪ್ಪಿಕೊಂಡಿದ್ದರೆ ವರ್ಷದ ಹಿಂದೆ ಗಂಡ ಹೆಂಡತಿಯಾಗ್ತಾ ಇದ್ರು. ಆದರೆ ಅವರ ದುರದೃಷ್ಟ ಇನ್ನು ಭಾವನಾದಿನಿಯಾಗೇ ಇರುತ್ತಾರೆ. ಭಾವ, ನನ್ಗಿಷ್ಟವಾದ ಗಾಜಿನ ಬಳೆ ಕೊಡಿಸ್ತ್ಯಾ? ನಿನಗಿಷ್ಟವಾದ ಗಾಜಿನ ಬಳೆ ನಾನೇ ಆಗಿ ಕೊಡಿಸ್ತೀನಿ ಅನಾದನಿ. ನಿನ್ನ ಕಟ್ಕೊಳ್ಳೋನ್ನ ಕೇಳು, ಅವನೇ ಕೊಡಿಸ್ತಾನೆ. ಯಾವತ್ತಿಗಾದ್ರೂ ನನ್ನನ್ನು ಮಾಡ್ಕೊಳ್ಳೋನು ನೀನೇ ಅಲ್ವಾ ಭಾವ? ಹಗಲು ಕನಸು ಯಾವತ್ತಿಗೂ ನಿಜವಾಗಲ್ಲ ನಾದಿನಿ. ಒಂದು ಮೆಟ್ಟಿಲಿಳಿದು ನಿಮ್ಮಪ್ಪ ನಮ್ಮ ಮನೆಗೆ ಬಂದು, ತಂಗಿ ನಮ್ಮ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೊ ಅಂತ ಕೇಳಿದಿದ್ರೆ ಮಂಜಿನ ಗಡ್ಡೆ ಹಾಗೆ ಕರಗಿ ಹೋಗ್ತಾನ, ಇದ್ದಲೇನೆ ಹಾಗೆ ಕಪ್ಪಾಗ್ತಾನ. ಅಯ್ಯೋ ಭಾವ, ದೊಡ್ಡವರ ಗಲಾಟೆ ನಮಗೇನಕ್ಕೆ ಹೇಳು? ಇಬ್ಬರು ಸೇರಿ ಸಂತೆಗೆ ಬಂದಿದ್ದೀವಿ. ಹಲೋ ನಾದಿನಿ, ಇಬ್ಬರು ಸೇರಿ ಬರ್ಲಿಲ್ಲ. ನೀನು ಬೇರೆಯಾಗಿ ಬಂದೆ, ನಾನೇ ಬೇರೆಯಾಗಿ ಬಂದೆ. ಸಂತೆಯಲ್ಲಿ ನನ್ನನ್ನು ನೋಡಿ ನೀನೇ ನನ್ನ ಹತ್ರ ಬಂದ್ಯಾ? ಸರಿ ಬಿಡು ಭಾವ, ನಾನೇ ನಿನ್ನ ಹತ್ರ ಬಂದೆ. ಹಾಯಾಗಿ ಮಾತಾಡ್ಕೊಂಡು ಸಂತೆ ಎಲ್ಲ ತಿರ್ಗೋಣ್ವಾ? ಐಸ್ ಕ್ರೀಮ್ ತಿನ್ನೋಣ, ಸಮೋಸ ಕೂಡ ತಿನ್ನೋಣ ಬಾ. ಆಗಿನಿಂದ ನನ್ನ ತಲೆನೇ ತಿಂತಾ ಇದೆಯಲ್ಲ, ಇನ್ನೂ ಹಸಿವೆ ಆಗ್ತಿದ್ಯಾ ನಿಂಗೆ ಎಂದು ರಮೇಶ್ ಚಮತ್ಕಾರವಾಗಿ ಅನ್ನುತ್ತಲೇ ಅನಾಮಿಕಾ ಕೋಪದಿಂದ ನಿಲ್ಲುತ್ತಾಳೆ. ಅದನ್ನು ನೋಡಿ ರಮೇಶ್ ನಗುತ್ತಾ ಹೊರಟು ಹೋಗುತ್ತಾನೆ. ಮತ್ತೊಂದು ಕಡೆ ಮಾಡರ್ನ್ ಡ್ರೆಸ್ ಅಲ್ಲಿ ಸ್ಟೈಲಿಶ್ ಆಗಿ ಭಾವನಾ ವಿನೋದರು ಒಂದೇ ಆಫೀಸ್ ಅಲ್ಲಿ ಕಲಿತು ಕೆಲಸ ಮಾಡುವುದು ಅಲ್ಲದೆ ಇಬ್ಬರು ಪ್ರೇಮದಲ್ಲಿರುತ್ತಾರೆ. ವಾಟ್ ವಿನಯ್? ಭಾವನಾ, ನನ್ನ ಹೆಸರು ವಿನಯ್ ಅಲ್ಲ, ವಿನೋದ್. ವಿನೋದ್ ನಿಮ್ಮ ಮದರ್ ಅವರು ಇಟ್ಟ ಹೆಸರು, ನನಗ್ ಹಿಡ್ಸಿಲ್ಲ. ವಿನಯ್ ಚೆನ್ನಾಗಿದೆ. ನೀನ್ ಹಾಗೆ ಕರೆಯೋದು ನನ್ಗಿಷ್ಟವಿಲ್ಲ ಭಾವನಾ. ಕಾಲ್ ಮಿ ವಿನೋದ್. ಓಕೆ ಓಕೆ ವಿನೋದ್, ಇನ್ಮೇಲಿಂದ ಹಾಗೆ ಕರಿತೀನಿ. ಯಾವಾಗ ನಾವು ಮ್ಯಾರೇಜ್ ಮಾಡ್ಕೊಳ್ಳೋದು? ನಿಮ್ಮ ಅಮ್ಮನವ್ರ ಹತ್ರ ಮಾತಾಡಿದ್ಯಾ? ಇನ್ನೂ ಇಲ್ಲ ಭಾವನಾ. ಮಾಡ್ರನ್ ಆಗಿರುವ ನಿನ್ನ ನೋಡಿದ್ರೆ ನಮ್ಮಮ್ಮ ಮದುವೆಗೆ ಒಪ್ಕೋತಾಳೋ ಇಲ್ವೋ ಅಂತ ಆಲೋಚಿಸ್ತಾ ಇದ್ದೀನಿ. ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ವಿನೋದ್, ನಾನು ಹೀಗೆ ಇರ್ತೀನಿ. ಪ್ರೇಮಕ್ಕಾಗಿ ಬದಲಾಗೋದಿಲ್ಲ. ನಿನಗೊಂದು ವೀಕ್ ಟೈಮ್ ಕೊಡ್ತಾ ಇದ್ದೀನಿ. ನಮ್ಮ ಮದುವೆ ನಡೆದು ಹೋಗ್ಬೇಕು ಅಷ್ಟೇ ಎಂದು ವಾರ್ನಿಂಗ್ ಕೊಟ್ಟು ಮ್ಯಾನೇಜರ್ ರೂಮ್ ಒಳಗೆ ಹೋಗುತ್ತಾಳೆ. ಇನ್ನು ಮನೆಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳ ಮುಂದೆ ಪೂಜಾರಿ ಕೂತ್ಕೊಂಡಿರ್ತಾನೆ. ಅಮ್ಮ ಶಾರದಮ್ಮ, ತಾವು ವಿಷಯ ತಿಳಿಸ್ದಾಗ್ಲೇ ಅಂದ್ಕೊಂಡೆ ಖಚಿತವಾಗಿ ರಮೇಶ್ ವಿನೋದರ ಮದುವೆ ಬಗ್ಗೆ ಮಾತಾಡ್ತೀರಾ ಅಂತ. ಅದಕ್ಕೆ ಬರುವಾಗಲೇ ಕೆಲವು ಜನ ಹುಡುಗಿಯರ ವಿವರ ತಗೊಂಡ್ಬಂದಿದ್ದೀನಿ ತಾಯಿ. ಅಂದ್ರೆ ಇನ್ನು ತಡ ಮಾಡದೆ ಆ ಹುಡುಗಿ ವಿವರಗಳನ್ನು ಹೇಳಿ. ನಿಮಗ್ ಗೊತ್ತಲ್ಲ ಈ ಮನೆಗೆ ಎಂತ ಸೊಸೆ ಬೇಕು ಅಂತ. ಎಂತ ಮಾತು ರೀ, ಶಾರದಾ ಅವರ ಇಬ್ಬರು ಮಕ್ಕಳು ಅನ್ನುವ ಟೈಟಲ್ಗೆ ನಾನು ನ್ಯಾಯ ಮಾಡ್ತೀನಲ್ಲ, ನೀವು ವಿವರ ಕೇಳಿ ಎಂದು ಪೂಜಾರಿ ಹೇಳಲಿಕ್ಕೆ ಶುರು ಮಾಡುತ್ತಾನೆ. ಇನ್ನು ಅಲ್ಲಿ ಸಂತೆಯಲ್ಲಿ ಅನಾಮಿಕಾ ತನ್ನ ಕೈಗೆ ಹಾಕಿಕೊಂಡ ಗಾಜಿನ ಬಳೆಗಳನ್ನು ಸಂತೋಷದಿಂದ ರಮೇಶನಿಗೆ ತೋರಿಸಿ, ಇದು ನನಗಾಗಿನೇ ನನ್ನನ್ನು ಮಾಡ್ಕೊಳ್ಳುವವನು ತಗೊಂಡಿದ್ದಾನಂತೆ ಭಾವ, ಈ ಬಳೆಗಳ ಅಣ್ಣ ಹೇಳ್ದ. ಆ ಮಾತನ್ನು ಕೇಳಿ ರಮೇಶ್ ಸಂತೋಷ ಪಡುತ್ತಾನೆ. ಈಗ ಅರ್ಥವಾಯ್ತು ಭಾವ, ನನ್ನನ್ನು ಮಾಡ್ಕೊಳ್ಳುವವನು ಯಾರು ಅಂತ. ಯಾಕೆ ಭಾವ, ನಾನಂದ್ರೆ ಅಷ್ಟು ಪ್ರೇಮವನ್ನ ಮನ್ಸಲ್ಲಿ ಇಟ್ಕೊಂಡು ಮೇಲಕ್ಕೆ ಮಾತ್ರ ಇಷ್ಟು ಕೋಪದಿಂದ ಇರ್ತೀಯ? ನಿನ್ನ ಬಿಡೋದು ನನ್ನಿಂದಾಗಲ್ಲ ಅನಾಮಿಕಾ, ನೀನ್ ನನಗ್ ಬೇಕು. ಸರಿ ಭಾವ, ನೀನ್ ಹೇಳ್ಬೇಕಾಗಿದ್ದು ನೀನ್ ಹೇಳ್ದೆ, ನಾನು ಮಾಡ್ಬೇಕಾಗಿದ್ದನ್ನ ನಾನ್ ಮಾಡ್ತೀನಿ, ನಿನಗಾಗಿ ಬರ್ತೀನಿ ಭಾವ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ರಮೇಶ್ ಆಶ್ಚರ್ಯದಿಂದ ನೋಡುತ್ತಾ, ನನಗಾಗಿ ಬರ್ತೀನಿ ಅಂತ ಹೇಳಿ ಆಗ್ಲೇ ಹೊರಟೋದ್ಲು ಏನಕ್ಕೆ? ಈ ಹೆಂಗಸ್ರ ಮಾತಿಗೆ ಅರ್ಥನೇ ಬೇರೆ ಅಂತ ಒಬ್ಬ ಮಹಾನುಭಾವ ಯಾವಾಗ್ಲೂ ಹೇಳಿದ್ದ ಎಂದು ಅಂದುಕೊಂಡು ರಮೇಶ್ ಕೂಡ ಹೊರಟು ಹೋಗುತ್ತಾನೆ. ಇನ್ನು ಸ್ವಲ್ಪ ದಿನದ ನಂತರ ಒಂದು ದಿನ ರಮೇಶ್ ಅನಾಮಿಕಳನ್ನು ಗುಡಿಯಲ್ಲಿ ಮದುವೆ ಮಾಡಿಕೊಂಡು ಮನೆಗೆ ಕರೆತರುತ್ತಾನೆ. ವಿನೋದ್ ಭಾವನಾ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಮನೆಗೆ ಬರುತ್ತಾರೆ. ತನ್ನ ಇಬ್ಬರು ಮಕ್ಕಳು ಅವರಿಗೆ ಇಷ್ಟ ಬಂದ ಹುಡುಗಿಯರನ್ನು ಮದುವೆ ಮಾಡಿಕೊಂಡು ಮನೆಗೆ ಸೊಸೆಯರಾಗಿ ಕರೆತರುವುದು ಶಾರದಾ ದಂಪತಿಗಳು ಆಶ್ಚರ್ಯ ಹೋಗುತ್ತಾರೆ. ಅವರ ಬಾಯಿಂದ ಒಂದು ಮಾತು ಕೂಡ ಬರಲಿಲ್ಲ. ಅಮ್ಮ, ನಿಂಗೊತ್ತು ಅನಾಮಿಕಾ ಇಲ್ದಿದ್ರೆ ನಾನು ಬದುಕಲಾರೆ ಅಂತ. ಅದಕ್ಕೆ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ದೊಡ್ಡ ಸೊಸೆಯಾಗಿ ತಂದೆ. ನನ್ನನ್ನು ಆಶೀರ್ವದಿಸಿ ಅತ್ತೆ ಎಂದು ಶಾರದಾಳ ಕಾಲಿಗೆ ಕೈ ಮುಗಿತಾಳೆ ಅನಾಮಿಕಾ. ಭಾವನಿಗೆ ಅದೆಲ್ಲ ಹಿಡಿಸ್ಲಿಲ್ಲ. ಇದೆಲ್ಲ ನಾನ್ ಸೆನ್ಸ್. ಇಲ್ಲಿ ನೋಡಿ ಸಿಸ್ಟರ್, ನೀನ್ ಮಾಡಿದ್ದು ನನ್ಗೆ ಇಷ್ಟವಾಗಿಲ್ಲ. ನೀನು ಆಂಟಿ ಕಾಲಿಗೆ ನಮಸ್ಕಾರ ಮಾಡೋದೇನು? ನೋ, ಇದು ಕರೆಕ್ಟ್ ಅಲ್ಲ. ನಾನ್ ಹಾಗೆ ಮಾಡಲ್ಲ. ಸರಿ ಸರಿ, ಏನಾದ್ರೂ ಇದ್ರು ಒಳಗಡೆ ಮಾತಾಡೋಣ, ಮನೆಯೊಳಗೆ ಬನ್ನಿ. ಇನ್ನು ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಇಬ್ಬರು ಸೊಸೆಯರು ಒಂದೇ ಮನೆಯಲ್ಲಿ, ಆದರೆ ಅವರ ಜೀವನಗಳು ಬೇರೆ. ದೊಡ್ಡ ಸೊಸೆ ಅನಾಮಿಕಾ ಬೆಳಗಿನ ಜಾವವೇ ಎದ್ದು ಮನೆ ಕಸಗುಡಿಸಿ ರಂಗೋಲಿ ಹಾಕಿ ತಲೆ ಸ್ನಾನ ಮಾಡುತ್ತಾ ಇದ್ದಳು. ಆ ನಂತರ ಮನೆಯಲ್ಲಿ ತುಳಸಿ ಗಿಡದ ಮುಂದೆ ದೀಪವಿಡ್ತಾ ಇದ್ಲು. ಅದನ್ನು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ಅನಾಮಿಕಾ ಟೀ ತಂದು ಕೊಟ್ಟು, ಅತ್ತೆ ಈ ದಿನ ಟಿಫಿನ್ ಏನ್ ಮಾಡು ಅಂತೀರಾ? ಈ ದಿನ ದೋಸೆ ಹಾಕು ಸೊಸೆ, ನನಗೇನಕ್ಕೋ ದೋಸೆ ತಿನ್ಬೇಕು ಅನ್ನಿಸ್ತಾ ಇದೆ. ಹಾಗೆ ಅತ್ತೆ ಎಂದು ಮತ್ತೊಂದು ಟೀ ತೆಗೆದುಕೊಂಡು ಬೆಡ್ರೂಮ್ ಅಲ್ಲಿರುವ ಪ್ರಸಾದ್ ಹತ್ರ ಬರ್ತಾಳೆ. ಅಮ್ಮ ತಂದೆ ತಾಯಿ,
ಎಂದು ಆ ಟೀ ತೆಗೆದುಕೊಳ್ಳುತ್ತಾನೆ ಪ್ರಸಾದ್. ಮಾವಯ್ಯ, ನಿಮಗೆ ಇಷ್ಟಪಟ್ಟ ತಿಂಡಿ ಹೇಳಿ, ಮಾಡ್ತೀನಿ. ನಿಮ್ ಅತ್ತೆ ಏನ್ ಟಿಫಿನ್ ಮಾಡು ಅಂತ ಹೇಳಿದ್ಲಮ್ಮ? ದೋಸೆ ಮಾಡು ಅಂತ ಹೇಳಿದ್ದಾರೆ ಮಾವಯ್ಯ. ಅಂದ್ರೆ ನನಗ್ ಕೂಡ ದೋಸೆನೆ ಹಾಕಮ್ಮ. ನಿಮ್ ಅತ್ತೆಗೊಂದಿಷ್ಟ ನನ್ಗೊಂದಿಷ್ಟ ಇರಲ್ವಲ್ಲ, ಆಕೆ ಏನ್ ಹೇಳಿದ್ರೆ ಅದೇ ಮಾಡು ಸೊಸೆ. ಹಾಗೆ ಮಾವಯ್ಯ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಇನ್ನು ಮಾಡ್ರನ್ ಸೊಸೆ ಭಾವನಾ ಬೆಳಿಗ್ಗೆ ಏಳುತ್ತಲೇ ಫೋನ್ ಹಿಡಿದುಕೊಂಡು ಯೋಗ ವಿಡಿಯೋ, ಡೈಟಿಂಗ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನ ನೋಡ್ತಾ ಇದ್ಲು. ಅನಾಮಿಕಾ ಎಷ್ಟು ಒಳ್ಳೆ ಅಡಿಗೆ ಮಾಡಿದ್ರು ಏನೋ ಒಂದು ನೆಪ ಹೇಳ್ತಾ ಇದ್ಲು. ಆಯಿಲ್ ಹೆಚ್ಚಾಗಿದೆ ಅಂತ, ಕೊಬ್ಬು ಹೆಚ್ಚಿದೆ ಅಂತ, ಟೀಯಲ್ಲಿ ಶುಗರ್ ಇದೆ ಅಂತ, ಹೀಗೆ ಏನೋ ಒಂದು ಹೇಳ್ತಾ ಇದ್ಲು. ಅನಾಮಿಕಾ ಎಲ್ಲದಕ್ಕೂ ಸರಿದೂಗಿಸ್ತಾ ಇದ್ಲು. ಮನೆಯಲ್ಲಿ ವರ್ಕ್ ಮಾಡ್ತಾ ಇರೋ ವಿನೋದ್ ಭಾವನಾ ಮಾಡ್ತಾ ಇರುವ ಅತಿಯನ್ನ ನೋಡ್ತಾ ಇದ್ದ ಹೊರತು ಏನು ಎದುರು ಹೇಳ್ತಾ ಇರ್ಲಿಲ್ಲ. ಅದರಿಂದ ಒಂದು ದಿನ ಶಾರದಾ ಭಾವನೆಗೆ ಹೇಳ್ತಾಳೆ, ಇಲ್ಲಿ ನೋಡು ಚಿಕ್ಕ ಸೊಸೆ, ಒಂದು ದಿನ ಅನಾಮಿಕಾ ಮನೆ ಕೆಲಸ ಮಾಡ್ತಾಳೆ, ಇನ್ನೊಂದ್ ದಿನ ನೀನ್ ಮಾಡು. ನೋನೋ ಆಂಟಿ, ಮನೆ ಕೆಲಸ ಅಡಿಗೆ ಕೆಲಸ ನನ್ನಿಂದಾಗಲ್ಲ. ನನ್ನ ಫುಡ್ ನ ಆರ್ಡರ್ ಮಾಡ್ಕೋತೀನಿ, ನನ್ ಬಟ್ಟೆ ನಾನೇ ವಾಶ್ ಮಾಡ್ಕೋತೀನಿ, ನಾನು ಕುಡಿಬೇಕಾದ ವಾಟರ್ನ ನಾನೇ ತರಿಸ್ಕೋತೀನಿ ಎಂದು ಹೇಳುತ್ತಾಳೆ. ಶಾರದಾ ತನ್ನ ಚಿಕ್ಕ ಮಗನ ಮುಖವನ್ನು ನೋಡಿ ಏನು ಅನ್ನಲಾರದೆ ಹೊರಟು ಹೋಗುತ್ತಾಳೆ. ಆಗಿನಿಂದ ಶಾರದಂಗೆ ಅನಾಮಿಕಳ ಮೇಲೆ ಪ್ರೇಮ ಹೆಚ್ಚಾಗುತ್ತದೆ. ಯಾವ ಕೆಲಸ ಹೇಳಿದ್ರು ಅನಾಮಿಕಂಗೆ ಹೇಳ್ತಾ ಇದ್ಲು. ಅನಾಮಿಕ ಕೂಡ ಶ್ರದ್ಧೆಯಿಂದ ಮಾಡ್ತಾ ಇದ್ಲು. ಅವಳ ಪಕ್ಕದಲ್ಲೇ ಕೂತ್ಕೊಂಡು ಅಡಿಗೆ ತಿಂಡಿ ಕಲ್ತ್ಕೊಳ್ಳೋದು, ಚಿಕ್ಕ ಚಿಕ್ಕ ವಿಷಯದಲ್ಲಿ ಶಾರದಾ ಮಾತಿಗೆ ಬೆಲೆ ಕೊಡುವುದು ಮಾಡ್ತಾ ಇದ್ಲು. ಭಾವನ ಮಾತ್ರ ಅದನ್ನೇನು ಹಚ್ಕೋತಾ ಇರ್ಲಿಲ್ಲ. ಮೇಲಾಗಿ, ಆಂಟಿ ನಾನು ಕೆಲಸ ಮಾಡಲ್ಲ, ನನ್ನ ಕೈಗಳು ಹಾಳಾಗುತ್ತೆ, ನನ್ನ ಡ್ರೆಸ್ ಹಾಳಾಗುತ್ತೆ, ನನ್ನ ಕೈಗಳು ಒಂದು ಲ್ಯಾಪ್ಟಾಪ್ ಮೇಲೆ, ಸೆಲ್ ಫೋನ್ ಮೇಲೆ ಮಾತ್ರ ಕೆಲಸ ಮಾಡುತ್ತೆ, ಇನ್ಯಾವುದ್ರಲ್ಲೂ ಕೆಲಸ ಮಾಡಲ್ಲ ಎಂದು ಹೇಳಿ ಹೊರಟು ಹೋಗ್ತಾ ಇದ್ಲು. ಶಾರದಾ ದೊಡ್ಡ ಸೊಸೆ ಅನಾಮಿಕಳ ಹತ್ತಿರ ಚೆನ್ನಾಗಿ ಮಾತನಾಡುತ್ತಾ, ಇಷ್ಟ ಬಂದ ಅಡುಗೆ ಮಾಡಿಸ್ಕೊಂಡು ತಿನ್ನುತ್ತಾ, ಖಾಲಿ ಸಮಯದಲ್ಲೇ ಮಾತನಾಡಿಕೊಳ್ತಾ ಇದ್ಲು, ನಗಿಸ್ತಾ ಇದ್ಲು. ಒಂದು ದಿನ ಅನಾಮಿಕಾ ಭಾವನ ಇಬ್ಬರು ಸೇರಿ ಮಾರ್ಕೆಟ್ ಇಂದ ತರಕಾರಿ ತಗೊಂಡು ಮನೆಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಪದ್ಮಾ ಅನ್ನುವ ಆ ಊರಿನ ಹೆಂಗಸು ಅವರನ್ನು ನಿಲ್ಲಿಸುತ್ತಾಳೆ. ನೀವಿಬ್ರು ಶಾರದಾ ಅವರ ಇಬ್ರು ಸೊಸೆಂದ್ರಲ್ವಾ? ಹೌದು ದೊಡ್ಡಮ್ಮ, ನಮ್ಮ ಅತ್ತೆ ನಿಮಗ್ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತಮ್ಮ. ನಮ್ಮ ಊರೆಲ್ಲ ಶಾರದಾ ಅವರನ್ನ ಮರ್ಯಾದೆಯಾಗಿ ಕರಿತೀವಿ. ಅಷ್ಟು ಒಳ್ಳೆ ಮನೆಗೆ ಇಂಥ ಬಟ್ಟೆ ಹಾಕೊಳ್ಳುವ ಹುಡುಗಿ ಸೊಸೆಯಾಗಿ ಬಂದಿದ್ದಾಳ. ಪದ್ಮಾ ಮಾತನ್ನು ಅನ್ನುವ ಹೊತ್ತಿಗೆ ಭಾವನೆಗೆ ಏನು ಮಾತನಾಡಬೇಕೋ ಅರ್ಥವಾಗಲಿಲ್ಲ. ಮನೆಗೆ ಹೋಗೋಣ ಬಾ ದೊಡ್ಡಮ್ಮ, ಮನೆಯಲ್ಲಿ ಅತ್ತೆ ನಮಗಾಗಿ ಎದುರು ನೋಡ್ತಾ ಇರ್ತಾರೆ, ಈ ತರಕಾರಿಯಿಂದನೇ ಅಡ್ಗೆ ಮಾಡ್ಬೇಕು. ಅವಳನ್ನ ನೋಡು, ತುಂಬಾ ಸೀರೆ ಉಟ್ಕೊಂಡು ಎಷ್ಟು ಲಕ್ಷಣವಾಗಿದ್ದಾಳೋ. ನೀನೇನು ಇಂಥ ಬಟ್ಟೆ ಹಾಕೊಂಡಿದ್ಯಾ? ಬೇಡ ತಾಯಿ, ಸೀರೆ ಉಟ್ಕೋ, ಚೆನ್ನಾಗಿರ್ತೀಯ. ನೀವು ನಿಮ್ ಕೆಲ್ಸ ನೋಡ್ಕೊಂಡ್ರೆ ಒಳ್ಳೇದು. ಆದ್ರೂ ಓದ್ಕೊಂಡು ಜಾಬ್ ಮಾಡ್ತಾ ಇರುವ ನಾನಲ್ಲಿ ಏನು ಓದದೆ ಮನೆಯಲ್ಲಿ ಕೆಲಸದವಳ ಹಾಗೆ ಬದುಕ್ತಾ ಇರುವ ಅನಾಮಿಕಾ ಇಲ್ಲಿ ನಮ್ಮಿಬ್ಬರಿಗೆ ಹೋಲಿಕೆನಾ? ನೆವರ್ ಎಂದು ಭಾವನ ಕೋಪದಿಂದ ಹೊರಟು ಹೋಗುತ್ತಾಳೆ. ಲೋಕದ ರೀತಿ ತಿಳಿಯದ ಅಮಾಯಕಳು ದೊಡ್ಡಮ್ಮ, ನೀವೇನು ಹಚ್ಕೋಬೇಡಿ. ಆ ಕಡೆ ಬಂದಾಗ ಒಂದ್ಸಲ ಮನೆಗ್ ಬನ್ನಿ ದೊಡ್ಡಮ್ಮ, ಬರ್ತೀನಿ ಮತ್ತೆ ಎಂದು ಮರ್ಯಾದೆ ಪೂರ್ವಕವಾಗಿ ಅನಾಮಿಕಾ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮನೆಯಲ್ಲಿ ಅನಾಮಿಕಾ ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲರಿಗೆ ಕೊಡ್ತಾ ಇದ್ರೆ ಭಾವನ ಮಾತ್ರ ಆರ್ಡರ್ ಇಟ್ಟು ಫುಡ್ ಅನ್ನ ತರಿಸ್ಕೊಂಡು ತಿಂತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸ್ವಲ್ಪ ದಿನಕ್ಕೆ ಭಾವನ ಕಾಯಿಲೆ ಬೀಳುತ್ತಾಳೆ. ಬೆಡ್ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾಳೆ. ಯಾವಾಗಲೂ ಒಂದು ಸಲ ಹೊರಗಿನ ಫುಡ್ ತಿಂದ್ರೆ ಏನೂ ಆಗಲ್ಲ, ದಿನಕ್ಕೆ 2-3 ಸಲ ಆಯಿಲ್ ಫುಡ್, ಮಸಾಲಾ ಫುಡ್ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ. ಈಗ ಬಂದು ಸಾರ್ ಅಂತೀರಾ ಎಂದು ಡಾಕ್ಟರ್ ಹೇಳುವುದನ್ನ ನಿಲ್ಲಿಸುತ್ತಾನೆ. ಭಾವನಾ ತನಗೆ ಬಂದ ಆರೋಗ್ಯ ಸಮಸ್ಯೆ, 1 ವಾರ ಹಾಸ್ಪಿಟಲ್ ಅಲ್ಲಿ ಇದ್ದು ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಭಾವನಾ ತನ್ನ ತಪ್ಪೇನೋ ತಿಳಿದುಕೊಳ್ಳುತ್ತಾಳೆ. ಮನೆಗೆ ಬಂದ ಮೇಲೆ ಮಾಡರ್ನ್ ಡ್ರೆಸ್ ಅಲ್ಲದೆ ಸೀರೆನ ಉಟ್ಕೊಳ್ಳಲಿಕ್ಕೆ ಅಭ್ಯಾಸ ಮಾಡ್ಕೋತಾಳೆ. ನನ್ನನ್ನು ಕ್ಷಮಿಸಿ ಅತ್ತೆ. ಭಾವನಾ, ನೀನು ಕೆಟ್ಟ ಹುಡುಗಿ ಅಲ್ಲಮ್ಮ, ಬುದ್ಧಿವಂತಳು. ಈ ಕಾಲಕ್ಕೆ ತಕ್ಕ ಹಾಗೆ ಆಲೋಚಿಸ್ತೀಯಾ. ಆದರೆ ನನ್ನನ್ನು ಕೇಳುವ ಅಗತ್ಯ ನಿಂಗೆ ಕಡಿಮೆ ಆಗಿದೆ. ಈಗಲಾದ್ರೂ ನಿನ್ನ ತಪ್ಪನ್ನ ತಿಳ್ಕೊಂಡಿದ್ಯಾ. ಇನ್ಮೇಲಿಂದ ನಾವು 3 ಕಲಿತು ಮೆರೆತು ಕೆಲಸ ಮಾಡ್ಕೊಳ್ಳೋಣ. ಸರಿ ಅತ್ತೆ, ಹೇಗೆ ಮಾಡ್ಬೇಕು ಹೇಳಿ, ನಾನು ಅದನ್ನು ನೋಡಿ ಮಾಡ್ತಾ ಇರ್ತೀನಿ. ಸರಿ ಭಾವನಾ, ನಾಳೆಯಿಂದ ನಾವು ಅತ್ತೆ ಹತ್ರ ಕೂತ್ಕೊಂಡು ಅಡಿಗೆ ಕಲ್ತ್ಕೊಳ್ಳೋಣ ಎಂದು ವಾರಗಿತ್ತಿಯರಿಬ್ಬರು ಮಾತನಾಡಿಕೊಂಡು ಶಾರದಳ ಹತ್ರ ಅಡಿಗೆ ಮಾಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ಅವರ ಇಬ್ಬರು ಸೊಸೆಯರು ಕಲಿತು ಬೆರೆತು ಚೆನ್ನಾಗಿ ಇರುತ್ತಾ ಎಲ್ಲರ ಹತ್ತಿರ ಶಬಾಷ್ ಅನ್ನಿಸ್ಕೋತಾರೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಸಾದ್. ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ನ ನೀವೆಲ್ಲರೂ ಆದರಿಸ್ತಾ ಇದ್ದೀರಾ.
ನಿಮ್ಮೆಲ್ಲರಿಗೂ ನಮ್ಮ ಪ್ರತ್ಯೇಕವಾದ ಕೃತಜ್ಞತೆಗಳು. ಬಹಳ ಜನ ಅನಾಮಿಕಳ ಅಭಿಮಾನಿಗಳು ನಮ್ಮ ಶಾರದಾ ಪ್ರಸಾದರ ಲವ್ ಸ್ಟೋರಿ ಬರಬೇಕು ಅಂತ ಯಾವತ್ತಿನಿಂದಲೂ ಕೇಳ್ತಾ ಇದ್ದೀರಲ್ಲ, ಬಹಳ ಸಂತೋಷ. ಈ ದಿನ ಅದೇ ಕತೆ ಜೊತೆ ಹಾಗೆ ಕೇಳ್ತಾ ಇರೋರೆಲ್ಲರ ಆಸೆ ತೀರ್ಸೋಣ ಅಂತ ನಾವು ಅಂದ್ಕೊತಾ ಇದೀವಿ. ಶಾರದಾ, ಶಾರದಾ ಎಂದು ಪ್ರಸಾದ್ ಕರೆಯುತ್ತಲೇ ಶಾರದ ಬರುತ್ತಾಳೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಶುಭವಾರ್ತೆ ಏನು ಅಂತ ನಿಮಗೆ ನಮ್ಮವ್ರು ಹೇಳಿದ್ದಾರಲ್ಲ. ಇನ್ನು ತಡ ಮಾಡದೆ ಕತೆಯೊಳಗೆ ಹೋಗೋಣವಾ? ಶಾರದಾ ಪ್ರಸಾದರ ಲವ್ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಣವಾ? ನಮ್ಮ ಅನಾಮಿಕಾ ಕನ್ನಡ ಸ್ಟೋರೀಸ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಜೊತೆ ಕಾಮೆಂಟ್ ಕೂಡ ಮಾಡ್ಬಿಡಿ. ಇನ್ನು ಕತೆಯೊಳಗೆ ಹೋಗೋಣ ಬನ್ನಿ. ಒಂದು ದಿನ ದೊಡ್ಡ ಸೊಸೆ ಅನಾಮಿಕಾ ಅನ್ನ ತಿನ್ನಬೇಕು ಎಂದು ಅಡಿಗೆ ಪಾತ್ರೆಗಳನ್ನು ಕೆಳಗಿಟ್ಕೊಂಡು ಕೂತಿರ್ತಾಳೆ. ಅವಳ ವಾರಗಿತ್ತಿ ಭಾವನ ವಾಟರ್ ಬಾಟಲ್ ತಗೊಂಡು ಬಂದು ಕೊಡ್ತಾಳೆ. ಅಕ್ಕ, ಒಂದು 2 ನಿಮಿಷ. ತಿನ್ನುವಾಗ ಎಲ್ಲಿಗೆ ತಂಗಿ? ರಮಣಿ ಚಿಕ್ಕಮ್ಮನ ಹತ್ರ ಹೋಗಿ ಬರ್ತೀನಕ್ಕ. ತಿಂದ ಮೇಲೆ ಹೋಗ್ಬೋದು, ಕೂತ್ಕೋ ತಂಗಿ, ನನ್ಗಂತೂ ತುಂಬಾ ಹಸಿವಾಗ್ತಾ ಇದೆ. ಅಯ್ಯೋ ಅಕ್ಕ, ನಾನು ಹೋಗೋದು ರಮಣಿ ಚಿಕ್ಕಿ ಜೊತೆಗೆ ಮಾತಾಡೋದಕ್ಕಲ್ಲ. ಅರ್ಥವಾಯ್ತು ಬಿಡು, ಆ ಚಿಕ್ಕಿ ಮಾಡುವ ಸೌತೆಕಾಯಿ ಪಚ್ಚಡಿಗಾಗಿ ಅಲ್ವಾ? ಅಕ್ಕ, ನೀನು ಸೂಪರ್, 2 ನಿಮಿಷದಲ್ಲಿ ಬರ್ತೀನಿ ಎಂದು ಭಾವನ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮತ್ತೊಂದು ಕಡೆ ಅಣ್ಣ ತಮ್ಮ ರಮೇಶ್ ವಿನೋದರು ಸೇರಿ ಊರಿನ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿರ್ತಾರೆ. ಮಾಸಿದ ಬಟ್ಟೆಗಳನ್ನು ಹಾಕಿಕೊಂಡು ಪಂಚರ್ ಆದ ಟೈರ್ ಮೇಲೆ ಒಬ್ಬರು, ಚಿಕ್ಕದಾದ ಮರದ ಸ್ಟೂಲ್ ಮೇಲೆ ಒಬ್ಬರು ಕೂತಿರ್ತಾರೆ. ತಮ್ಮ, ಈ ದಿನ ನಾವು ಎದ್ದ ಟೈಮು ಚೆನ್ನಾಗಿಲ್ಲ ಕಣೋ. ಎಲ್ಲ ದಿನನೂ ಒಂದೇ ತರ ಇರಲ್ವಲ್ಲ ಅಣ್ಣಯ್ಯ? ನೀನೇನ್ ಹೇಳುತ್ತಮ್ಮ, ಎಲ್ಲ ದಿನವೂ ನಮ್ದಾದ್ರೆ ಈ ಚಿಕ್ಕ ಮೆಕ್ಯಾನಿಕ್ ಶಾಪ್ ಅನ್ನ ಮುಚ್ಚಿ ಯಾವ್ದೋ ಮಾಡರ್ನ್ ಮೆಕ್ಯಾನಿಕ್ ಶಾಪ್ ಇಟ್ಕೋತಾ ಇದ್ವಲ್ವಾ ಎಂದು ಆ ದಿನ ಒಂದು ಗಾಡಿ ಕೂಡ ತಮ್ಮ ಶಾಪ್ಗೆ ಬರಲಿಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಇಷ್ಟರೊಳಗೆ ರಮಣಿ ಚಿಕ್ಕಮ್ಮ ಸೌತೆಕಾಯಿ ಪಚ್ಚಡಿ ಹಾಕಿದ ಚಿಕ್ಕ ಡಬ್ಬವನ್ನು ಹಿಡಿದುಕೊಂಡು ತನ್ನ ಮನೆ ಮುಂದೆ ನಿಂತಿರುತ್ತಾಳೆ. ಅಲ್ಲಿಗೆ ಭಾವನ ಓಡ್ಕೊಂಡು ಬರ್ತಾಳೆ. ರಮಣಿ ಕೈಯಲ್ಲಿರುವ ಡಬ್ಬವನ್ನು ನೋಡಿ ಸಂತೋಷ ಪಡ್ತಾಳೆ. ಎಷ್ಟೊತ್ತು ತಾಯಿ? ಕ್ಷಮಿಸು ಚಿಕ್ಕಮ್ಮ, ಇನ್ನೊಂದ್ಸಲ ತಡವಾಗಿ ಬರಲ್ಲ. ಈಗ ಬಂದೆ ಅಲ್ಲ, ನೀನು ತಡ ಮಾಡದೆ ಪಚ್ಚಡಿ ಕೊಡು. ಮನೆ ಹತ್ರ ಅಕ್ಕ ಅನ್ನ ಇಟ್ಕೊಂಡು ಕೂತಿದ್ದಾಳೆ. ಸರಿ ಸರಿ ತಗೋ ಎಂದು ಸೌತೆಕಾಯಿ ಪಚ್ಚಡಿ ಇರುವ ಡಬ್ಬವನ್ನು ಕೊಡುತ್ತಾಳೆ ರಮಣಿ. ಭಾವನ ಸ್ವಲ್ಪ ಕೂಡ ತಡ ಮಾಡದೆ ಪಚ್ಚಡಿ ಡಬ್ಬ ಜೊತೆಗೆ ಮನೆಗೆ ಓಡ್ಕೊಂಡು ಬರ್ತಾಳೆ. ಅಕ್ಕ, ಅನ್ನ ಹಾಕು. ಸೌತೆಕಾಯಿ ಪಚ್ಚಡಿ ತಂದಿದ್ಯಾ? ಈ ಡಬ್ಬ ಅದೇ ಅಕ್ಕ, ನೀನ್ ಅನ್ನ ಹಾಕು, ಒಂದು ಪಟ್ಟು ಹೊಡಿತೀನಿ ಎಂದು ಭಾವನ ಕುತ್ಕೋತಾಳೆ. ಅನಾಮಿಕಾ ಅನ್ನ ಬಡಿಸುತ್ತಾಳೆ. ಭಾವನ ಸೌತೆಕಾಯಿ ಪಚ್ಚಡಿ ಹಾಕೊಂಡು ಗಬಗಬಾ ತಿಂತಾ ಇರ್ತಾಳೆ. ಅನಾಮಿಕಾ ಅದನ್ನು ನೋಡಿ, ತಂಗಿ, ನೀನ ಸೌತೆಕಾಯಿ ಪಚ್ಚಡಿ ನಾನೇನು ಹೇಳ್ಕೊಳಲ್ಲ, ಎಲ್ಲ ನೀನೇ ತಿನ್ನು, ಆದ್ರೆ ನಿಧಾನವಾಗಿ ತಿನ್ನಿ. ಒಂದು ವಾರದಲ್ಲಿ ಏನು ತಿನ್ನದ ಹಾಗೆ ತಿಂತಾ ಇದ್ಯಾ? ಈಗ ನಾನು ಯಾರ ಮಾತನ್ನು ಕೇಳಲ್ಲ ಅಕ್ಕ ಎಂದು ದೊಡ್ಡ ದೊಡ್ಡ ಅನ್ನದ ತುತ್ತನ್ನು ಇಟ್ಟುಕೊಂಡು ಸೌತೆಕಾಯಿ ಪಚ್ಚಡಿ ಹಾಕೊಂಡು ತಿಂತಾ ಇರ್ತಾಳೆ. ಇನ್ನು ಮಠಮಠ ಮಧ್ಯಾಹ್ನ ಬಿಸಿಲಾಗಿದ್ದರಿಂದ ಹೊಲದ ದಡದಲ್ಲಿರುವ ಮರದ ಕೆಳಗೆ ತಣ್ಣಗಿದೆ ಎಂದು ಶಾರದಾ ಪ್ರಸಾದರು ಕೂತಿರ್ತಾರೆ. ಏನು ಅಂದ್ರೆ ಮತ್ತೆರಡು ದಿನದಲ್ಲಿ ನಮ್ಮನ್ನು ಒಂದು ಮಾಡಿದ ಹಬ್ಬ ಬರುತ್ತೆ ಅಂತ ನನಗೆ ನೆನಪಿದೆ ಶಾರದಾ. ಈ ಸಲ ಹಬ್ಬಕ್ಕೆ ಏನ್ ಬಹುಮಾನ ಕೊಡ್ತೀರಾ? ಏನ್ ಬಹುಮಾನ ಕೊಡ್ತೀನೋ ನಾನು ಯಾವಾಗಾದ್ರೂ ಹೇಳಿದ್ನ ಹೇಳು? ಇಲ್ಲ ರೀ, ನಾವು ಕಳೆದುಕೊಂಡ ಪ್ರೇಮಿಗಳ ದಿನದಿಂದ ಕಳೆದ ವರ್ಷದ ಪ್ರೇಮಿಗಳ ದಿನದವರೆಗೂ ಯಾವಾಗಲೂ ನನ್ಗೆ ಯಾವ ಬಹುಮಾನ ಕೊಡ್ತೀನಿ ಅಂತ ಹೇಳಲೇ ಇಲ್ಲ. ಮತ್ತೆ ಈಗ ಮಾತ್ರ ಹೇಳ್ತೀನಿ ಅಂತ ಹೇಗೆ ಅಂದ್ಕೋತಾ ಇದ್ಯಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ರಾತ್ರಿ ಎಲ್ಲರೂ ಅನ್ನ ತಿಂದ ಮೇಲೆ ಮನೆ ಮುಂದೆ ಚಳಿಗೆ ಬೆಂಕಿ ಹಾಕಿಕೊಂಡು ಶಾರದಳ ಕುಟುಂಬವೆಲ್ಲ ಕೂತಿರುತ್ತದೆ. ಪ್ರೇಮಿಗಳ ದಿನದ ಬಗ್ಗೆ ಸಂತೋಷದಿಂದ ಮಾತಾಡ್ಕೊತಾ ಇರ್ತಾರೆ. ಅತ್ತೆ, ನೀವು ಮಾವಯ್ಯ ಪ್ರೇಮಿಸಿ ಮದುವೆ ಮಾಡ್ಕೊಂಡಿದ್ದಲ್ವಾ? ಆ ಮಾತಿಗೆ ಶಾರದಾ ನಾಚಿಕೆ ಪಡುತ್ತಾ, ಹೌದು ಸೊಸೆ, ನಮಗೆ ನಿಮ್ಮ ಲವ್ ಸ್ಟೋರಿ ಕೇಳ್ಬೇಕು ಅಂತಿದೆ ಅತ್ತೆ, ಹೇಳ್ತೀರಾ ಎಂದು ಚಿಕ್ಕ ಸೊಸೆ ಕೂಡ ಕೇಳುತ್ತಲೇ ಶಾರದಾ ಗಂಡ ಪ್ರಸಾದನ ಕಡೆ ನೋಡ್ತಾಳೆ. ಹೇಳು ಶಾರದಾ, ಇಲ್ಲಿರೋದು ನಾವೇ ಅಲ್ವಾ? ಚಿಕ್ಕ ಸೊಸೆ, ಆಗ ನನ್ನ ವಯಸ್ಸು ಸುಮಾರು 25 ಇರುತ್ತೆ. ಅನಾಮಿಕಳ ಹಾಗೆ ಚೆನ್ನಾಗಿರ್ತಾ ಇದ್ದೆ. ಅಂದ್ರೆ ಅತ್ತೆ, ಭವಿಷ್ಯತ್ತಿನಲ್ಲಿ ನಾನು ಕೂಡ ನಿಮ್ ಹಾಗೆ ತಯಾರಾಗ್ತೀನಾ? ಪ್ಲೀಸ್ ಅಕ್ಕ, ನಮ್ಗೆ ಎಂತ ಡೈಲಾಗು ಇಲ್ಲ. ಅತ್ತೆ ಲವ್ ಸ್ಟೋರಿ ಹೇಳ್ತಾ ಇದ್ದಾಳೆ, ನೀವೇ ಹೇಳಿ ಅತ್ತೆ. ಈಗ ನಾನು, ಆಗ ಅನಾಮಿಕಾ, ಈಗ ನಿಮ್ಮ ಮಾವ, ಆಗ ರಮೇಶ್. ಹಾಗ ಕತೆ ಹೇಳ್ಕೊಳ್ಳೋಣವಾ? ಎಲ್ರಿಗೂ ಚೆನ್ನಾಗಿ ಅರ್ಥವಾಗುತ್ತೆ, ಸರಿನಾ? ಆ ಮಾತಿಗೆ ಎಲ್ಲರೂ ಸರಿ ಅನ್ನುತ್ತಾರೆ. ಇನ್ನು ಈಗ ನಾವು ಶಾರದಳ ಸ್ಥಾನದಲ್ಲಿ ಅನಾಮಿಕಾ, ಪ್ರಸಾದನ ಸ್ಥಾನದಲ್ಲಿ ರಮೇಶ್ ಇದ್ದಾರೆ ಅಂದುಕೊಂಡು ಶಾರದಾ ಪ್ರಸಾದರ ಲವ್ ಸ್ಟೋರಿನ ತಿಳ್ಕೊಳ್ಳೋಣ. ಕನಸಿನಲ್ಲಿ ಅನಾಮಿಕಳ ಹೆಸರು ಶಾರದಾ, ರಮೇಶನ ಹೆಸರು ಪ್ರಸಾದ್. ಆ ಊರಿನ ಹೆಸರು ಗೋಪಾಲಪುರ. ಹಚ್ಚನೆಯ ಹೊಲಗಳು, ಕೆರೆಯ ದಡ,
ಸಾಯಂಕಾಲವಾದರೆ ಗುಡಿಯ ಗಂಟೆಗಳು. ಅಂತಹ ಊರಿನಲ್ಲಿಯೇ ಶಾರದಾ ಪ್ರಸಾದರ ಪ್ರೇಮದ ಕತೆ ಶುರುವಾಗಿರುತ್ತದೆ. ಶಾರದಾ ಹಳ್ಳಿಯ ಅಂದವೆಲ್ಲ ಒಂದೇ ಹುಡುಗಿಯಲ್ಲೇ ತುಂಬಿದರೆ ಹೇಗಿರುತ್ತಾಳೋ ಅಚ್ಚ ಹಾಗೆ ಇರುತ್ತಾಳೆ. ಪ್ರಸಾದ್ ಹೊಲದಲ್ಲಿ ಕೆಲಸ ಮಾಡುವ ರೈತರ ಹುಡುಗ. ಮಾತು ಕಡಿಮೆ, ಕೆಲಸ ಹೆಚ್ಚು. ಮನಸ್ಸು ಮಾತ್ರ ಹಚ್ಚನೆ ಹಸಿರಿನ ಹಾಗೆ ನಿಜಾಯಿತಿಯಿಂದಿರುತ್ತದೆ. ಒಂದು ದಿನ ಬಾವಿ ಹತ್ರ ನೀರ್ ಸೇದ್ತಾ ಇರುವ ಶಾರದಳನ್ನು ಪ್ರಸಾದ್ ನೋಡ್ತಾನೆ. ಶಾರದಾ ಪ್ರಸಾದನಿಗೆ ತುಂಬಾ ಅಂದವಾಗಿ ಕಾಣಿಸ್ತಾಳೆ. ಈ ಹಳ್ಳಿಗೆ ಇಷ್ಟು ಅಂದ ಹೇಗೆ ಬಂತು, ಈಗ ಅರ್ಥವಾಯ್ತು ನಂಗೆ ಎಂದು ಅಂದುಕೊಂಡ ಪ್ರಸಾದ್ ನಾನು ಶಾರದಾ ನೋಡುತ್ತಾಳೆ. ಪ್ರಸಾದ್ ನಗುತ್ತಾ ಶಾರದಳನ್ನು ನೋಡ್ತಾನೆ. ನೋಟ ನೇರವಾಗಿ ಶಾರದಳ ಮನಸ್ಸನ್ನು ತಾಗುತ್ತದೆ. ಶಾರದಾ ನಾಚಿಕೆ ಪಡುತ್ತಾ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗ್ತಾಳೆ. ಇನ್ನು ಆಗಿನಿಂದ ಪ್ರಸಾದ್ ಪರಿಸ್ಥಿತಿ ಗಂದರಗೊಳವಾಗಿರುತ್ತದೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಶಾರದಾ ದಡದ ಮೇಲೆ ನಿಂತ್ಕೊಂಡು ನಗುತ್ತಾ ಕಾಣಿಸ್ತಾಳೆ. ಹಸುಗಳಿಗೆ ಹುಲ್ಲು ಹಾಕ್ತಾ ಇದ್ರೆ ಹಸುಗಳ ಹತ್ರ ನಗುತ್ತಾ ಕಾಣಿಸ್ತಾ ಇದ್ಲು. ತಿನ್ನುವಾಗ ತನ್ನ ಪಕ್ಕದಲ್ಲೇ ಕೂತ್ಕೊಂಡ ಹಾಗೆ ಅನಿಸ್ತಾ ಇತ್ತು. ರಾತ್ರಿ ಮನೆ ಹೊರಗೆ ಮಂಚದಲ್ಲಿ ಮಲಗಿದರೆ ನಗತ್ತಾ ಆ ಮಂಚದ ಪಕ್ಕದಲ್ಲೇ ನಿಂತು ಹಾಗೆ ತನ್ನನ್ನು ಮಾತನಾಡುತ್ತಿರುವ ಹಾಗೆ ಅನ್ಸುತ್ತೆ. ಒಂದು ದಿನ ನೀರಿನ ಬಾವಿ ಹತ್ರ ಶಾರದಾಳಿಗಾಗಿ ನೋಡ್ತಾ ಇರ್ತಾನೆ ಪ್ರಸಾದ್. ಶಾರದಾ ಬಿಂದಿಗೆ ತಗೊಂಡು ಬರ್ತಾಳೆ. ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಯಾಕೋ ಈ ಹುಡುಗ ಹಿಡಿಸ್ತಾ ಇದ್ದಾನೆ ಎಂದು ಶಾರದಾ ತನ್ನ ಮನಸ್ಸಿನಲ್ಲಿ ಅನ್ಕೋತಾಳೆ. ಹಾಗೆ ಪ್ರೇಮ ಮೌನವಾಗಿ ಶುರುವಾಗುತ್ತದೆ. ದಿನವೂ ಇಬ್ಬರು ನೀರಿನ ಬಾವಿ ಹತ್ರ ಕಲೆತು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಗ್ತಾ ಇದ್ರು. ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ರು. ಶಾರದಾ, ನಿನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ನಿನಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನನಗ್ ಧೈರ್ಯ ಸರಿ ಹೋಗ್ತಾ ಇಲ್ಲ. ನನ್ನ ನೋಟ ನಿನಗೆ ಅರ್ಥವಾಗ್ತಾ ಇಲ್ವಾ ಎಂದು ಪ್ರಸಾದ್ ತನ್ನ ಮನಸ್ಸಿನಲ್ಲಿ ಅಂದ್ಕೋತಾ ಇದ್ದ. ಈ ಹುಡುಗನ ನೋಟ ನನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ನಂಗೆ ಹೇಳ್ತಾ ಇದೆ. ಮತ್ತೆ ನನ್ನ ನೋಟ ಕೂಡ ಅವನನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಒಳ್ಳೆ ಮೊದ್ದು ಗುಂಡಿನ ಹಾಗಿದ್ದಾನೆ ಎಂದು ಶಾರದಾ ಕೂಡ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ನೀರಿನ ಬಿಂದಿಗೆ ಜೊತೆ ಹೊರಟು ಹೋಗ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರ್ತದೆ. ಇಷ್ಟರಲ್ಲಿ ಪ್ರೇಮಿಗಳ ದಿನ ಬಂದೇ ಬರ್ತದೆ. ಆಗ ಪ್ರಸಾದ್ ಸೂರ್ಯಕಾಂತಿ ಹೊಲಕ್ಕೆ ಕಾವಲಾಗಿ ಇರುತ್ತಾನೆ. ಈ ದಿನ ಪ್ರೇಮಿಗಳ ದಿನ. ಶಾರದಳ ಮೇಲಿರುವ ನನ್ನ ಪ್ರೇಮವೆಲ್ಲವನ್ನು ಒಂದು ಕವಿತೆ ರೂಪದಲ್ಲಿ ಬರ್ತಿದ್ದೀನಿ. ಇದು ಹೇಗಾದರೂ ಶಾರದಂಗೆ ಕೊಡಬೇಕು ಎಂದು ಆ ಹೊಲದಿಂದ ಹೊರಟು ಹೋಗುತ್ತಾ ಇರುವಾಗ ಶಾರದಾ ಎದುರಿಗೆ ಬರ್ತಾಳೆ. ತನಗಾಗಿಯೇ ಬಂದಿದ್ದಾಳೆ ಎಂದು ಪ್ರಸಾದ್ ಎಷ್ಟೋ ಸಂಭ್ರಮ ಪಡುತ್ತಾನೆ. ಶಾರದಾ ಕೋಪದಿಂದ ನೋಡ್ತಾಳೆ. ಇದೇನೋ ಶಾರದಾ ಇಷ್ಟು ಕೋಪದಿಂದ ನೋಡ್ತಾ ಇದ್ದಾಳೆ. ಶಾರದಾ ಗಟ್ಟಿಯಾಗಿ ಪ್ರಸಾದನ ಕೆನ್ನೆ ಮೇಲೆ ಹೊಡಿತಾಳೆ. ಪ್ರಸಾದ್ ಭಯದಿಂದ ಸುತ್ತಮುತ್ತಲು ನೋಡ್ತಾನೆ. ಯಾರೂ ಕಾಣಿಸ್ಲಿಲ್ಲ. ಶಾರದಾ ಅಳ್ತಾ ಇರ್ತಾಳೆ. ಪ್ರಸಾದ್ ಗಾಬರಿ ಆಗ್ತಾ, ಅಯ್ಯೋ ನನ್ನನ್ನು ಹೊಡೆದು ನೀನೇನು ಕಳ್ತಾ ಇದೀಯ ಶಾರದಾ? ಈ ದಿನ ಏನು ಗೊತ್ತಾ? ಅದೇ ಪ್ರೇಮಿಗಳ ದಿನ. ಮತ್ತೆ ತಿಳಿದು ಕೂಡ ದಿನ ಬರುವ ಗುಡಿಗೆ ಯಾಕೆ ಬರ್ಲಿಲ್ಲ? ನೀರಿನ ಬಾವಿ ಹತ್ರ ಕೂಡ ಬಂದಿಲ್ಲ ಅಂದ್ರೆ ನನ್ನನ್ನು ಪ್ರೇಮಿಸ್ತಾ ಇಲ್ವಾ? ನನ್ನ ಹತ್ರ ರಾಖಿ ಕಟ್ಟಿಸ್ಕೋಬೇಕು ಅಂತ ನೋಡ್ತಾ ಇದೆಯಾ ಏನು? ಆ ಮಾತು ಶಾರದಾ ಅನ್ನುತ್ತಲೇ ಪ್ರಸಾದ್ ಬೆಚ್ಚಿ ಬೀಳುತ್ತಾನೆ. ಇಲ್ಲ 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 ಶಾರದಾ, ನನಗೆ ನೀನ್ ರಾಖಿ ಕಟ್ಟಬೇಡ. ಹೊಲದ ಹತ್ರ ಕೆಲ್ಸವಿದ್ರೆ ಬಂದೆ, ಆ ಕೆಲ್ಸ ಆಗೋಯ್ತು. ಈಗ ನಿನ್ನ ಹತ್ರನೇ ಹೊರಡ್ತಾ ಇದ್ದೀನಿ ಎಂದು ತಡ ಮಾಡದೆ ಸೂರ್ಯಕಾಂತಿ ಹೂವನ್ನು ಕೊಯ್ದು ತಾನ ಬರೆದ ಕವಿತೆಯನ್ನು ಶಾರದಳ ಮುಂದೆ ತೋರಿಸುತ್ತಾನೆ. ಶಾರದಾ ಸಂತೋಷದಿಂದ ಹೂವನ್ನು ಕವಿತೆಯನ್ನು ತೆಗೆದುಕೊಳ್ಳುತ್ತಾಳೆ. ಇನ್ನು ಶಾರದಾ ಕವಿತೆ ಓದ್ತಾ ಇರ್ತಾಳೆ. ಶಾರದೆ, ಓ ಶಾರದೆ, ನೀ ನಮ್ಮನೆ ಬಣ್ಣದ ಪರದೆ, ನೀನೇ ನನ್ನ ಗದ್ದೆಯ ಕೆಸರು, ನಮ್ಮೆಮ್ಮೆಯ ಹಾಲಿನ ಮೊಸರು, ನಿನ್ನನಗೆ ಹಿತ್ತಲಿನ ಮಲ್ಲಿಗೆ, ಆಕಾಶದಲ್ಲಿರುವ ಚಂದಿರ, ನನ್ನ ಮನೆಯ ದೀಪ, ನಾನುಜ್ಜುವ ಬೇವಿನ ಕಡ್ಡಿಯೋ ನೀನೇ, ತೆಗೆಯುವ ಹಸುವಿನ ಸಗಣಿಯೋ ನೀನೇ, ನಮ್ಮನೆಯ ಮಹಾರಾಣಿಯೋ ನೀನೇ. ಗದ್ದೆ ಕೆಸರು, ಹಾಲಿನ ಮೊಸರು, ಹಸುವಿನ ಸಗಣಿ, ಬೇವಿನ ಕಡ್ಡಿ, ಕೊಟ್ಟಿಗೆ ಇವೆಲ್ಲವೂ ಇದ್ದರೂ ನೀನು ನನ್ನ ಪಕ್ಕದಲ್ಲಿದ್ರೆ ಸಾಕು. ಈ ಹಳ್ಳಿಯೇ ನನಗೆ ದೊಡ್ಡ ಪ್ರೇಮ ನಗರ. ನೀನು ನಮ್ಮನೆಗೆ ಬಂದು ಮಾಡಿಕೊಡ್ತೀಯ ಗರಂ ಗರಂ ಮಿರ್ಚಿ? ನಾನು ನಿನ್ನನ್ನು ಪ್ರೇಮಿಸ್ತಾ ಇದ್ದೀನಿ ಶಾರದಾ, ನಾವು ಮದುವೆಯಾಗೋಣ ಎಂದು ಆ ಕವಿತೆ ಓದಿ ಶಾರದಾ ಕಿಲಕಿಲ ನಗುತ್ತಾಳೆ. ಆ ನಗುವಿಗೆ ಪ್ರಸಾದ್ ಇನ್ನೂ ಸಂತೋಷ ಪಡುತ್ತಾನೆ. ಶಾರದಾ, ಪ್ರೇಮ ಅಂದ್ರೆ ದೊಡ್ಡ ದೊಡ್ಡ ಮಾತುಗಳಲ್ಲ, ನಿನ್ನ ಕಷ್ಟನ ಹಂಚ್ಕೊಳ್ಳೋದೇ ನನ್ನ ಪ್ರೇಮ ಎಂದ ಆ ಮಾತಿನಿಂದ ಶಾರದಳ ಕಣ್ಣಿನಲ್ಲಿ ನೀರು ಬರುತ್ತೆ. ಪ್ರಸಾದ್, ನೀನು ಮಾತಿನಲ್ಲಿ ಹೀರೋ ಅಲ್ಲ, ಆದ್ರೆ ನನ್ನ ಜೀವನದಲ್ಲಿ ನಿಜವಾದ ಹೀರೋ ಎಂದು ಇಬ್ಬರು ಸೂರ್ಯನ ಹೊಲದ ದಡದಲ್ಲಿ ಕೂತ್ಕೊಂಡು ಹಾಯಾಗಿ ಮಾತಾಡ್ಕೋತಾ ಇರ್ತಾರೆ. ಹಳ್ಳಿಯ ಪ್ರೇಮ ಎಂದರೆ ಅಷ್ಟು ಸುಲಭವಲ್ಲ. ಅದೆಲ್ಲ ಶಾರದಳ ತಂದೆ ಭೂಷಣಂ ನೋಡ್ತಾನೆ. ಅವನಿಗೆ ಪ್ರಸಾದ್ ಹಿಡಿಸಲಿಲ್ಲ. ಕೋಪದಿಂದ ಅವರ ಹತ್ರ ಬರ್ತಾನೆ. ಬಡವ ನೀನು, ನನ್ನ ಮಗಳನ್ನು ಹೇಗೆ ಸಾಕ್ತೀಯಾ? ಅಯ್ಯ, ಹೆಸರಿಗೆ ನಾನು ಬಡವನೇ ಇರ್ಬೋದು,
ಆದ್ರೆ ಪ್ರೇಮಕ್ಕಲ್ಲ. ನಿಮ್ಮ ಮಗಳ ಎಲ್ಲ ಭಾರವನ್ನು ನಾನು ಹೊರಬಲ್ಲೆ. ನಿಮ್ಮ ಮಗಳನ್ನು ಕಷ್ಟಪಡದೆ ನೋಡ್ಕೋತೀನಿ. ಅಪ್ಪ, ಬಂಗಾರವಿರುವ ಕೈಗಿಂತ ನನ್ನನ್ನು ಹಿಡ್ಕೊಂಡು ನಡೆಸುವ ಕೈಯೇ ನನಗೆ ಬೇಕು ಎಂದು ಶಾರದಾ ಹೇಳುತ್ತಾಳೆ. ಕಡೆಗೆ ತಂದೆ ಮನಸ್ಸು ಕರಗುತ್ತದೆ. ಹಳ್ಳಿ ಮುಖ್ಯರ ಮುಂದೆ ಮದುವೆ ನಿಶ್ಚಯವೂ ನಡೆಯುತ್ತದೆ. ಇಬ್ಬರಿಗೂ ಮದುವೆ ನಡೆಸುತ್ತಾರೆ. ಇನ್ನು ಅಲ್ಲಿಗೆ ಆ ಕನಸು ಆಗಿ ಹೋಗುತ್ತದೆ. ಹೀಗೆ ಆ ಹಳ್ಳಿಯಲ್ಲಿ ಹುಟ್ಟಿದ ನಮ್ಮ ಪ್ರೇಮ ಇದುವರೆಗೂ ಜೊತೆಯಾಗಿ ಬಂತು, ನೆರಳಾಗಿ ನಡೆದಿದೆ, ರತ್ನದಂತ ಇಬ್ಬರು ಮಕ್ಕಳನ್ನು ಕೊಟ್ಟಿದೆ. ಮನಸ್ಸು ಮಮತೆ ತಿಳಿದ ಇಬ್ಬರು ಸೊಸೆಯಾಗಿ ಬಂದಿದ್ದಾರೆ. ವಾವತ್ತೆ, ನಿಮ್ಮ ಪ್ರೇಮ ಕಥೆ ತುಂಬಾ ಚೆನ್ನಾಗಿದೆ. ನಿಮಗಾಗಿ ಮಾವಯ್ಯ ಬರೆದ ಕೆಸರು ಮೊಸರು ಮಲ್ಲಿಗೆ ಹೂವು ಬೇವಿನ ಕಡ್ಡಿ ಕವಿತೆ ಅಂತೂ ತುಂಬಾ ಚೆನ್ನಾಗಿದೆ. ಆ ಕವಿತೆನ ನಿಮ್ಮತ್ತೆ ಫ್ರೇಮ್ ಕಟ್ಟಿಸಿ ಇಟ್ಕೊಂಡಿದ್ದಾಳಮ್ಮ ಸೊಸೆಂದ್ರೆ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಮುಗಿಯುತ್ತದೆ. ಆ ದಿನ ಪ್ರೇಮಿಗಳ ದಿನ. ರಮೇಶ್ ಅನಾಮಿಕಳಿಗಾಗಿ ಗೋಲ್ಡ್ ರಿಂಗ್ ಕೊಡಿಸುತ್ತಾನೆ. ಅನಾಮಿಕಾ ಕೈಗೆ ಹಾಕಿಕೊಂಡು ಸಂತೋಷ ಪಡ್ತಾಳೆ. ವಿನೋದ್ ಭಾವನಿಗೆ ಗೋಲ್ಡ್ ಚೈನ್ ಕೊಡಿಸುತ್ತಾನೆ. ಶಾರದಾ ಪ್ರಸಾದರು ಮಾತ್ರ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಫ್ರೇಮ್ ಕಟ್ಟಿಸಿದ ಕವಿತೆಯನ್ನು ಓದುತ್ತಾ ನಗ್ತಾ ಇರ್ತಾರೆ. ಶಾರದಾ ಪ್ರಸಾದರ ಲವ್ ಸ್ಟೋರಿ ನಿಮಗೆ ಹಿಡಿಸಿದೆ ಅಂದ್ಕೊಳ್ತಾ ಮತ್ತೊಂದು ಒಳ್ಳೆ ಕತೆ ಜೊತೆ ಮತ್ತೆ ಸೇರೋಣ. ಅನಾಮಿಕಾ ಕನ್ನಡ ಸ್ಟೋರೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಜೊತೆ ಕಾಮೆಂಟ್ ಕೂಡ ಮಾಡಿ. ಮತ್ತಷ್ಟು ಒಳ್ಳೆ ಕತೆ ನಿಮಗಾಗಿ ಎದುರು ನೋಡ್ತಾ ಇದೆ. ನಮಸ್ತೆ.